ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಾನು ENK ಲೆವೆಲ್ 1 ಮೈ ಬಾಡಿ ಫಸ್ಟ್ ಥೀಮ್ದು ಕಾನ್ವರ್ಸೇಷನ್ ಕಾರ್ಡ್ ನಂಬರ್ 5 ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಫಸ್ಟು ಕಾನ್ವರ್ಸೇಷನಲ್ಲಿ ಅಂದ ತಕ್ಷಣ 2 ಪಾರ್ಟ್ ಇರುತ್ತೆ, ಗೊತ್ತಿದೆ ಎಲ್ಲರಿಗೂ. ಗ್ರೀಟಿಂಗ್ ಒಂದು, ಕ್ವೆಶ್ಚನ್ ಒಂದು. ಇಲ್ಲಿ 2 ಗ್ರೀಟಿಂಗ್ ಇದೆ, 2 ಕ್ವೆಶ್ಚನ್ಸ್ ಇದೆ. ಮೊದಲನೇ ಗ್ರೀಟಿಂಗ್, ಗುಡ್ ಮಾರ್ನಿಂಗ್ ಚಿಲ್ಡ್ರನ್, ಗುಡ್ ಮಾರ್ನಿಂಗ್ ಟೀಚರ್. ಮೊದಲನೇ ಗ್ರೀಟಿಂಗ್ ಮಕ್ಕಳು ಟೀಚರ್ ಬಂದು ಗುಡ್ ಮಾರ್ನಿಂಗ್, ಇದನ್ನು ಮಕ್ಕಳಿಗೆ ಅರ್ಥ ಹೇಳಬೇಕು. ಫಸ್ಟು ಗುಡ್ ಮಾರ್ನಿಂಗ್ ಚಿಲ್ಡ್ರನ್, ಗುಡ್ ಮಾರ್ನಿಂಗ್ ಟೀಚರ್. ಗುಡ್ ಮಾರ್ನಿಂಗ್ ಚಿಲ್ಡ್ರನ್ ಅಂದರೆ ಮಕ್ಕಳಿಗೆ ಹೇಳೋ, ಟೀಚರ್ ಹೇಳ್ತಾ ಇರೋದು ಮಕ್ಕಳಿಗೆ. ವಾಪಸ್ಸು ಚಿಲ್ಡ್ರನ್ ಟೀಚರ್ಗೆ ಗುಡ್ ಮಾರ್ನಿಂಗ್ ಟೀಚರ್ ಅಂತ. ಇದೇನಿದು ಅಂದರೆ ಗ್ರೀಟಿಂಗ್ ಇದು. ಫಸ್ಟು ಬೆಳಗ್ಗೆ ಹೊತ್ತು, ಬೆಳಗ್ಗೆ ನೋಡಿದ ತಕ್ಷಣ ಗುಡ್ ಮಾರ್ನಿಂಗ್ ಅಂದರೆ ಬೆಳಗ್ಗೆ ಹೊತ್ತು ಹೇಳೋ ಅಂಥ ಗ್ರೀಟಿಂಗ್. ಬೆಳಗ್ಗೆ ನೋಡಿದಾಗ ಗುಡ್ ಮಾರ್ನಿಂಗ್ ಅಂತ ಗ್ರೀಟ್ ಮಾಡಬೇಕು. ಅದೇ ಮಧ್ಯಾಹ್ನ ಮಾಡಿದಾಗ ಗುಡ್ ಆಫ್ಟರ್ನೂನ್, ಅದು ಮಕ್ಕಳಿಗೆ ಹೇಳಬೇಕು. ಮಧ್ಯಾಹ್ನ ಅಂದಾಗ ಗುಡ್ ಆಫ್ಟರ್ನೂನ್ ಅಂತ ಗ್ರೀಟ್ ಮಾಡಬೇಕು. ಸಾಯಂಕಾಲ ಗುಡ್ ಈವ್ನಿಂಗ್, ನೈಟ್ ಗುಡ್ ನೈಟ್, ರಾತ್ರಿ ಗುಡ್ ನೈಟ್. ಈ ಥರ ಮಕ್ಕಳಿಗೆ ಡಿಫ್ರೆಂಟ್ ಗ್ರೀಟಿಂಗ್ಸ್ನ ಡಿಫ್ರೆಂಟ್ ಟೈಮ್ ಗ್ರೀಟಿಂಗ್ನ ಡಿಫ್ರೆಂಟ್ ಟೈಮಲ್ಲಿ ಇರ್ತಕ್ಕಂಥ ಡಿಫ್ರೆಂಟ್ ಗ್ರೀಟಿಂಗ್ಸ್ನ ಇದು ಮಕ್ಕಳಿಗೆ ಈ ಒಂದು 4ನ ಫಸ್ಟು ಹೇಳ್ಕೊಡ್ಬೇಕು. ಬೆಳಗ್ಗೆ ಸಿಕ್ಕಿದಾಗ ಏನು ಹೇಳ್ತೀವಿ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಇದ್ದಾಗ ಹಿಂಗೆ ಗ್ರೀಟ್ ಮಾಡ್ತೀವಿ. ಅದನ್ನು ಅರ್ಥ ಹೇಳಿಬಿಟ್ಟು ಮಕ್ಕಳಿಗೆ 2 ಡೆಮಾನ್ಸ್ಟ್ರೇಟ್ ಮಾಡಿ ಕ್ಲಾಸ್ಗೆ ಫುಲ್ಲು ರಿಪೀಟ್ ಮಾಡಿಸ್ಬೇಕು. ಗುಡ್ ಮಾರ್ನಿಂಗ್ ಚಿಲ್ಡ್ರನ್, ಗುಡ್ ಮಾರ್ನಿಂಗ್ ಅವ್ರ ಟೀಚರ್, ಗುಡ್ ಮಾರ್ನಿಂಗ್ ಟೀಚರ್, 2 ರಿಪೀಟ್ ಮಾಡಿಸಿ ಚೆನ್ನಾಗಿ ಬೈ ಹ್ಯಾಟ್ ಮಾಡಿಸ್ಬೇಕು. ನೆಕ್ಸ್ಟ್ ಇನ್ನೊಂದು ಗ್ರೀಟಿಂಗ್ ಏನು, ಫಾರ್ ಎಕ್ಸಾಂಪಲ್ ಬರ್ತ್ಡೇ, ನಿಮ್ದು ಯಾವುದಾದ್ರೂ ಯಾರ್ದಾದ್ರೂ ಹುಟ್ಟಿದಬ್ಬ ಬರುತ್ತೆ. ಹುಟ್ಟಿದಬ್ಬ ಬಂದಾಗ ಏನಾಗುತ್ತೆ, ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತೀವಿ ನಾವು ಅಲ್ವಾ. ಈ ಕಡೆ ಹ್ಯಾಪಿ ಬರ್ತ್ಡೇ ಅಂತ ಟು ಯು ಅಂತ ಹೇಳಿದಾಗ ಹ್ಯಾಪಿ ಬರ್ತ್ಡೇ ಟು ಯು ಅನ್ನೋ ಹ್ಯಾಪಿ ಬರ್ತ್ಡೇ ಹೆಸರು ಹೇಳಿ, ಅದನ್ನು ಬರ್ತ್ಡೇ ದಿವಸ ಈ ಗ್ರೀಟಿಂಗ್ ಹೇಳೋದು ಅಂತ ಹೇಳ್ಬೇಕು ಮಕ್ಕಳಿಗೆ. ಹುಟ್ಟಿದಬ್ಬದ ದಿವಸ ಯಾವ ಗ್ರೀಟಿಂಗ್ ಹೇಳೋದು, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಸೋ ಆ್ಯಂಡ್ ಸೋ. ಅದಕ್ಕೆ ವಾಪಸ್ ಏನು ಹೇಳಬೇಕು ಮಕ್ಕಳು, ಥ್ಯಾಂಕ್ ಯು ಟೀಚರ್, ಇಲ್ಲ ಥ್ಯಾಂಕ್ ಯು ಯಾರಿಗಾದ್ರೂ, ಯಾರು ಹೇಳ್ತಾರೆ ವಿಶ್ ಮಾಡ್ತಾರೆ ಹ್ಯಾಪಿ ಬರ್ತ್ಡೇ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳಬೇಕು ಅಂತ ಈ ಅರ್ಥವನ್ನು ಹೇಳಿಬಿಟ್ಟು, ಇದು ಯಾವಾಗ ಹೇಳ್ತೀವಿ ಈ ಬರ್ತ್ಡೇ ಈ ಗ್ರೀಟಿಂಗ್ನ ಅಂತ ಎಕ್ಸ್ಪ್ಲೈನ್ ಮಾಡಬೇಕು. ಆಮೇಲೆ ಸೇಮ್ ಟು ಯು ಅಂತ ಮಾತ್ರ ಹೇಳೋಂಗಿಲ್ಲ. ಹ್ಯಾಪಿ ಬರ್ತ್ಡೇ, ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರು ಹಬ್ಬಗಳಲ್ಲಿ ಹೇಳಿದಾಗ ನಾವು ಹ್ಯಾಪಿ ಯುಗಾದಿ, ಹ್ಯಾಪಿ ಪೊಂಗಲ್ ಅಂತ ಹೇಳಿದಾಗ ಥ್ಯಾಂಕ್ ಯು ಸೇಮ್ ಟು ಯು ಅಂತೀವಲ್ಲ. ಬಟ್ ಬರ್ತ್ಡೇ ದಿವಸ ಮಾತ್ರ ಸೇಮ್ ಟು ಯು ಬರಲ್ಲ. ಯಾಕಂದರೆ ಎಲ್ಲರೂ ಒಬ್ಬೊಬ್ರು ಬರ್ತ್ಡೇ ಒಂದೊಂದು ದಿನ ಬೇರೆ ದಿನ ಇರುತ್ತೆ ಅಲ್ವಾ, ಅವತ್ತು ಎಲ್ರದ್ದು ಇರಲ್ಲ. ಓಕೆ, ಇದನ್ನು ಹೇಳಿಬಿಟ್ಟು ಇದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ಕ್ಲಾಸಲ್ಲಿ ರಿಪೀಟ್ ಮಾಡಿಸ್ಬೇಕು ಚೆನ್ನಾಗಿ. 2 ಲೈನು ಫುಲ್ ಕ್ಲಾಸ್ಗೆ ಬರೋದು. ನೆಕ್ಸ್ಟ್ ಈಗ ಕ್ವೆಶ್ಚನ್, ಮೊದಲನೇ ಕ್ವೆಶ್ಚನ್, ವಾಟ್ ಈಸ್ ಯುವರ್ ನೇಮ್. ವಾಟ್ ಈಸ್ ಯುವರ್ ನೇಮ್ ಅಂದರೆ ನಿನ್ನ ಹೆಸರು ಏನು. ನಿನ್ನ ನೇಮ್ ಹೆಸರು. ವಾಟ್ ಈಸ್ ಯುವರ್ ನೇಮ್, ನಿನ್ನ ಹೆಸರು ಏನು ಅಂತ ಅರ್ಥ ಮಕ್ಕಳಿಗೆ ಹೇಳಬೇಕು, ಅದರ ಅರ್ಥ. ನೆಕ್ಸ್ಟ್ ಅದಕ್ಕೆ ಉತ್ತರ ಏನು ಹೇಳಬೇಕು, ಮೈ ನೇಮ್ ಈಸ್ ಅಂತ ನಿಮ್ಮ ಹೆಸರು ಹೇಳಬೇಕು ಅಂತ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಮೈ ಅಂದರೆ ನನ್ನ, ನೇಮ್ ಅಂದರೆ ಹೆಸರು, ನನ್ನ ಹೆಸರು ಹೇಳೋದು. ಈ ಅರ್ಥ ಹೇಳಿಬಿಟ್ಟು ಇದನ್ನು ಮಕ್ಕಳಿಗೆ ರಿಪೀಟ್ ಮಾಡಿಸ್ಬೇಕು ಚೆನ್ನಾಗಿ. ಕ್ವೆಶ್ಚನು ರಿಪೀಟ್ಸ್ ಮಾಡಬೇಕು, ಆನ್ಸರು ರಿಪೀಟ್ ಮಾಡಿಸ್ಬೇಕು ಚೆನ್ನಾಗಿ, ಅವ್ರ ಬಾಯಿ ಬರೋ ತನಕ. ನೆಕ್ಸ್ಟ್ ಇದು ಒಂದು ಕ್ವೆಶ್ಚನ್ ಬಾಯಿ ಹೇಳಿದ್ಮೇಲೆ ಚೆನ್ನಾಗಿ ಬಂದ ಮೇಲೆ ಅದನ್ನು ಕಾನ್ವರ್ಸೇಷನ್ ಸರ್ಕಲಲ್ಲಿ ಹೇಳಬೇಕು. ಸರ್ಕಲ್ ಮಾಡಿ ಕೂರಿಸಿ ಇಲ್ಲ ನಿಲ್ಲಿಸಿ, ಒಂದು ಮಗು, ಫಸ್ಟ್ ಮಗು ತನ್ನ ಬಲಗಡೆ ಇರೋ ಮಗುಗೆ ವಾಟ್ ಈಸ್ ಯುವರ್ ನೇಮ್ ಅಂತ ಕ್ವಶನ್ ಆಗುತ್ತೆ. ಆ ಮಗು ಮೈ ನೇಮ್ ಈಸ್ ಅಂತ ಹೆಸರು ಹೇಳುತ್ತೆ. ಹೆಸರು ಹೇಳಿದ್ಮೇಲೆ ಆ ಮಗು ತನ್ನ ಕಡೆ ತನ್ನ ಬಲಗಡೆ ಇರೋಂಥ ಮಗುಗೆ ಅದೇ ಕ್ವಶನ್ ಆಗುತ್ತೆ, ವಾಟ್ ಈಸ್ ಯುವರ್ ನೇಮ್. ಆ ಮಗು ಮೈ ನೇಮ್ ಈಸ್ ಅದರ ಹೆಸರು ಹೇಳುತ್ತೆ. ಹಿಂಗೆ ಇದು ಫುಲ್ಲು ಚೈನ್ ಸಿಸ್ಟಮ್ ಕನ್ವರ್ಸೇಷನ್ ಫುಲ್ ಸರ್ಕಲ್ಗೆ ಹೇಳ್ಕೊಂಡು ಬರ್ತಾರೆ ರೈಟ್ ಸೈಡ್ ಅವ್ರಿಗೆ. ಅದಾದಮೇಲೆ ಈಗ ಸೆಕೆಂಡ್ ಕ್ವಶನ್, 2ನೇ ಕ್ವಶನ್ ಏನು, ಹೌ ಓಲ್ಡ್ ಆರ್ ಯು ಅಂದರೆ ನಿನ್ನ ವಯಸ್ಸು ಎಷ್ಟು ವರ್ಷ ಆಗಿದೆ ನಿನಗೆ. ಹೌ ಓಲ್ಡ್, ಎಷ್ಟು ವರ್ಷ ಆಗಿದೆ ನಿನಗೆ. ಐ ಆಮ್ 6 years old, 1ನೇ ಕ್ಲಾಸ್ ಮಗು 6 years ಇರುತ್ತೆ. ಸೊ 7 ಇರೋರು 7 ಹೇಳ್ಬೋದು. ಐ ಆಮ್ 6 years old, ನನಗೀಗ 6 ವರ್ಷ. ಅದು ಅರ್ಥ ಹೇಳಿಬಿಟ್ಟು ಚೆನ್ನಾಗಿ ರಿಪೀಟ್ ಮಾಡಿಸ್ಬೇಕು ಮಕ್ಕಳಿಗೆ. ಹೌ ಓಲ್ಡ್ ಆರ್ ಯು ಕ್ವಶನು ರಿಪೀಟ್ ಮಾಡಿಸ್ಬೇಕು. ಹೌ ಓಲ್ಡ್ ಆರ್ ಯು, ಐ ಆಮ್ 6 years old, 2 ರಿಪೀಟ್ ಮಾಡಿಸ್ಬೇಕು ಚೆನ್ನಾಗಿ. ಆಮೇಲೆ ಇದನ್ನು ಕಾನ್ವರ್ಸೇಷನ್ ಸರ್ಕಲಲ್ಲಿ ಮಾಡಬೇಕು. ಕಾನ್ವರ್ಸೇಷನ್ ಗೊತ್ತಲ್ವಾ. ಸೊ ಓಕೆ,
ಈಗ ಅದೇ ನೋಡಿ ಇನ್ನೊಂದು, ಈಗ ಮೈ ಬಾಡಿ ಕಾನ್ವರ್ಸೇಷನ್ ಟೀಚರ್ ಕಾರ್ಡ್ ಇದೆ ಅಲ್ವ, ಇದರಲ್ಲೂ ಅದೇ ಹೇಳೋದು. ಅದನ್ನು ಹೆಂಗೆ ಮಾಡೋದು ಅಂತ ಹೇಳಿದ್ದೀನಿ. ಲರ್ನಿಂಗ್ ಆಬ್ಜೆಕ್ಟ್ಸ್, ಮಗು ಇದರಲ್ಲಿ ಏನು ಕಲಿಯುತ್ತೆ ಅಂದರೆ ಏಬಲ್ ಟು ಯೂಸ್ ಕನ್ವೆನ್ಷನಲ್ ಗ್ರೀಟಿಂಗ್. ಇದರಿಂದ ಮಕ್ಕಳು ಗ್ರೀಟಿಂಗ್ಸ್ ಹೆಂಗೆ ಗ್ರೀಟ್ ಮಾಡೋದನ್ನು ಕಲಿಯುತ್ತೆ. ಈ ಗ್ರೀಟಿಂಗ್ಸ್ ಕಲ್ತ್ಕೊಳ್ಳುತ್ತೆ. ಆರ್ ಏಬಲ್ ಟು ಹ್ಯಾವ್ ಸಿಂಪಲ್ ಕಾನ್ವರ್ಸೇಷನ್ ಇಂಗ್ಲೀಷ್ ಆ್ಯಂಡ್ ಸೇ ದೇರ್ ನೇಮ್ ಆ್ಯಂಡ್ ಏಜ್. ಕಾನ್ವರ್ಸೇಷನ್ನ ಕಲಿಯುತ್ತೆ. ತನ್ನ ಹೆಸರು ಹೇಳೋ ಒಂದು ಕಾನ್ವರ್ಸೇಷನು, ತನ್ನ ವಯಸ್ಸು ಹೇಳೋ ಒಂದು ಕಾನ್ವರ್ಸೇಷನ್, ಎರಡನ್ನು ಕಲಿಯುತ್ತೆ. ಸ್ಟೆಪ್ 1, ಅದೇ 1ನೇ ಸ್ಟೆಪ್ಪಲ್ಲಿ ನೀವು ಇಂಟ್ರೊಡ್ಯೂಸ್ ಮಾಡಬೇಕು ಗ್ರೀಟಿಂಗ್ಸ್ನ ಇಂಗ್ಲೀಷಲ್ಲಿ. ಅದರ ಅರ್ಥ ಹೇಳಬೇಕು, ಮೀನಿಂಗ್ ಆ್ಯಂಡ್ ಅಪ್ರೋಪ್ರಿಯೇಟ್, ಯಾವ್ಯಾವುದು ಗ್ರೀಟಿಂಗ್ ಯೂಸ್ ಮಾಡ್ತೀವಿ ಅನ್ನೋದನ್ನು ಹೇಳ್ಕೊಡ್ಬೇಕು. ಗುಡ್ ಮಾರ್ನಿಂಗ್ ಬೆಳಗ್ಗೆ ಹೊತ್ತು, ಹ್ಯಾಪಿ ಬರ್ತ್ಡೇ ಅನ್ನೋದು ಅವನ ಒಂದು ಬರ್ತ್ಡೇ ದಿವಸ, ಜೀವನ ಊಟದ ದಿವಸ ಹೇಳೋದು, ಇದನ್ನೆಲ್ಲ ಮಕ್ಕಳಿಗೆ ತಿಳಿಸ್ಬೇಕು. ಆಮೇಲೆ ಡೆಮಾನ್ಸ್ಟ್ರೇಟ್ ಮಾಡಬೇಕು ಗ್ರೀಟಿಂಗ್ಸ್ನ. ಅಂಡು ನೋಡಬೇಕು ಎಲ್ಲ ಪ್ರತಿದಿನ ಬಿಗಿನಿಂಗ್ ಆಫ್ ದ ಕ್ಲಾಸ್ ಬಿಗಿನಿಂಗಲ್ಲಿ ಇದನ್ನು ಹೇಳಬೇಕು, ಈ ಗ್ರೀಟಿಂಗ್ನ ಅಂತ ಮಕ್ಕಳು ಹೇಳಬೇಕು. ಒಂದು ಸ್ಟೂಡೆಂಟ್ಸ್ ಆರ್ ವಿಶ್ಡ್ ಆನ್ ದೇರ್ ಬರ್ತ್ಡೇ ದಿವಸ. ಆಮೇಲೆ ಗ್ರೀಟಿಂಗ್ ಆದಮೇಲೆ ಅವತ್ತು ಬರ್ತ್ಡೇ ಯಾರ್ದಾದ್ರು ಇರುತ್ತಲ್ಲ, ಮಗು ಬರ್ತ್ಡೇ, ಆ ಬರ್ತ್ಡೇನಲ್ಲಿ ಆ ಮಗುಗೆ ವಿಶ್ ಮಾಡಬೇಕು ಎಲ್ಲರೂ ಅನ್ನೋದನ್ನು ಹೇಳ್ಕೊಡ್ಬೇಕು. ಆಮೇಲೆ ಸ್ಟೆಪ್ 2ನಲ್ಲಿ ಪ್ರಾಕ್ಟೀಸ್ ದ ಕ್ವಶನ್ ಇನ್ ಇಂಗ್ಲೀಷ್. ಈ ಕ್ವಶನ್ ಅಲ್ವ, ಈಗ ಕ್ವಶನ್ನ ಇಂಗ್ಲೀಷಲ್ಲಿ ವಿತ್ ಆಲ್ ದ ಸ್ಟೂಡೆಂಟ್, ಎಲ್ಲ ಮಕ್ಕಳ ಜೊತೆಯಲ್ಲಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ಪ್ರಾಕ್ಟೀಸ್ ದ ಆನ್ಸರ್ ಇನ್ ಇಂಗ್ಲೀಷ್. ಆ ಕ್ವಶನ್ ಪ್ರಾಕ್ಟೀಸ್ ಮಾಡಿಸಿದ್ಮೇಲೆ ಆನ್ಸರ್ನೂ ಇನ್ ಇಂಗ್ಲೀಷ್ನಲ್ಲಿ ವಿತ್ ಆಲ್ ದ ಸ್ಟೂಡೆಂಟ್ಸ್ ಎಲ್ಲರ ಜೊತೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಇಂಗ್ಲೀಷ್ನೂ ಆನ್ಸರು ಇಂಗ್ಲೀಷಲ್ಲಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ನೆಕ್ಸ್ಟ್ ಸ್ಟೆಪ್ 3 ಪ್ರಾಕ್ಟೀಸ್ ಮಾಡಿಸಿ ಮಕ್ಕಳಿಗೆ ಎಲ್ಲ ಚೆನ್ನಾಗಿ ಬರುತ್ತೆ ಹೇಳೋದು. ಈಗ ದೇ ಸ್ಟ್ಯಾಂಡ್ ಇನ್ ಎ ಸರ್ಕಲಲ್ಲಿ ನಿಂತ್ಕೊಂಡು ಬಿಗಿನ್ ದ ಕಾನ್ವರ್ಸೇಷನ್ ವಿತ್ ಈಚ್ ಸ್ಟೂಡೆಂಟ್ ಆಸ್ಕಿಂಗ್ ದ ಸ್ಟೂಡೆಂಟ್ಸ್ ರೈಟ್ ಸೈಡ್ ಆಫ್ ಹಿಮ್ ಆರ್ ದ ಫಸ್ಟ್ ಕ್ವಶನ್. ಶುರು ಮಾಡಬೇಕು, ಮಗು ಶುರು ಮಾಡಬೇಕು. ಪಕ್ಕದಲ್ಲಿ ಬಲಗಡೆ ರೈಟ್ ಸೈಡಲ್ಲಿ ಇರ್ತಕ್ಕಂಥ ಮಗು ಫಸ್ಟ್ ಕ್ವಶನ್ ಹಾಕಬೇಕು, ಅದು ಉತ್ತರ ಹೇಳಬೇಕು. ತಿರ್ಗಿ ಅದು ಅದರ ಬಲಗಡೆ ಇರೋ ಮಗು ಕ್ವಶನ್, ಇದನ್ನು ಮೊದಲನೇ ಕ್ವಶನ್ನ ಮಾಡಬೇಕು. ಆಮೇಲೆ ವೆನ್ ಆಸ್ ದ ಕ್ವಶನ್ ಗಿವ್ಸ್ ದ ಆನ್ಸರ್, ಆಯಿತಾ. ಮೊದಲನೇ ಸ್ಟೂಡೆಂಟ್ ಪ್ರಾಕ್ಟೀಸ್ ದ ಕ್ವಶನ್ ಆ್ಯಂಡ್ ಆನ್ಸರ್ ರೂಟೀನ್ ಇನ್ ದ ಸರ್ಕಲ್ ಆ್ಯಸ್ ಮೆನಿ ಟೈಮ್ಸ್ ಆಸ್ ನೆಸಸರಿ. ಒಂದನೇ ಕ್ವಶನ್ ಆದಮೇಲೆ ಎರಡನೇ ಕ್ವಶನೂ ಇದೇ ಥರ ಮಾಡಬೇಕು. ಎಲ್ಲ ಒಟ್ಟಿಗೆ ಬರುತ್ತಲ್ಲ ಕಾನ್ವರ್ಸೇಷನ್ ಸರ್ಕಲಲ್ಲಿ ಹೇಳ್ಕೊಂಡು ಬರಬೇಕು. ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಕ್ವಶನ್ ಆ್ಯಂಡ್ ಆನ್ಸರ್ನ ಸರ್ಕಲಲ್ಲಿ ಎಷ್ಟು ಸರಿ ಆಗುತ್ತೋ ಮಗು ಚೆನ್ನಾಗಿ ಕಲಿಯೋ ತನಕ, ಹೇಳೋ ತನಕ ಪ್ರಾಕ್ಟೀಸ್ ಮಾಡಿಸ್ಬೇಕು. ಅದೇ ವೀಕ್ 1 ಮೊದಲನೇ ವಾರ 20 ನಿಮಿಷ, ಸ್ಟೆಪ್ 1, 2 and 3 ಆಫ್ ಕ್ವಶನ್ 1 ಮಾತ್ರ, ಮೊದಲನೇ ಕ್ವಶನ್ನ ಎಲ್ಲ ಸ್ಟೆಪ್ಸ್ನು ಫಾಲೋ ಮಾಡೋದು 20 ನಿಮಿಷ ಮೊದಲನೇ ವಾರ. ಎರಡನೇ ವಾರ ಸ್ಟೆಪ್ಸ್ 1 and 3 ಮೊದಲು ಮತ್ತು 3ನೇ ಸ್ಟೆಪ್ ಮಾತ್ರ ಮೊದಲನೇ ಕ್ವಶನ್ನು. ವೀಕ್ 2 5, ವೀಕ್ 3 20 ನಿಮಿಷ, 3ನೇ ವಾರ 1, 2 and 3 ಸ್ಟೆಪ್ಸು ಆಫ್ ಕ್ವಶನ್ 2 ಎರಡನೇ ಕ್ವಶನ್. 3ನೇ ವಾರ 4ನೇ ವಾರ ಎರಡನೇ ಕ್ವಶನ್ ಬರುತ್ತೆ. 1ನೇ ವಾರ 2ನೇ ವಾರ ಮೊದಲನೇ ಕ್ವಶನ್ ಬರುತ್ತೆ. ವೀಕ್ 4 4ನೇ ವಾರಕ್ಕೆ 20 ನಿಮಿಷ, ಸ್ಟೇಜ್ 1 and 3 ಕ್ವಶನ್ 2 1 and 3. 1 ಅಂದರೆ ಸ್ಟೆಪ್ 1 ಸ್ಟೆಪ್ 3 ಗೊತ್ತಾಯ್ತಲ್ವ. ಸೊ ಇದು ENK ಲೆವೆಲ್ 1 ಮೈ ಬಾಡಿ ಕಾನ್ವರ್ಸೇಷನ್. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಫ್ರೆಂಡ್ಸ್ಗೆ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.